ಕೂಸಾಗೈತಂತಂದು ಎಷ್ಟು ಮೆರಿತಾಳ ನೋಡು, ಎಷ್ಟು ಮೆರಿತಾಳ ನೋಡು. ಮೆರಿ ಮೆರಿ ಮೆರಿ. ಏ ಲಕ್ಷ್ಮಿ, ಅಲ್ಲೋಡಲ್ಲಿ ನಿರ್ಮಲಿ ಮುಖ ನೋಡಲ್ಲಿ. ನಿರ್ಮಲ, ಏನ್ ನಿರ್ಮಲ ಹಾಗೆ ಮಾಡಿ ಮಕ್ಕನ? ಏಯ್ ಏನಾಗೈತ್ಲಿ ನಿನಗ? ಏಯ್ ನಿರ್ಮಲೆ, ಯವ್ವ ಆ ಕಡೆ ಹೊಳ್ಳಿ ಕೂಸ್ನ ನೋಡಕತ್ತಿದ್ದೆ, ಅದನ್ನ ನಗಸನಂತ ಅನ್ಕೊಳಕತ್ತಿದ್ದೆ. ಅದು ನೋಡಿದ್ರೆ ಅತ್ತ ಕಡೆ ತಿರ್ಗಿಸಿದ್ ಗೋಣ್ ಇತ್ತ ಕಡೆ ತಿರ್ಗ್ಸವಲ್ದ. ಯಾಕೆ ನಾ ಬಂದಾಗಿದ್ದ ನೋಡತ್ತೀನಿ ಒಂದ ಕಡೆ ತಿರುಗುತ್ತಲ್ಲ ಕೂಸಿನ ಗೋಣ. ಏ ವಿಮಲಕ್ಕ, ನೋಡ ಈ ಕಡೆ ಚಂದಾಗ ಮಾಡಿದ್ರ ಕೂಸಿಂದ. ಅದೇನಾರ ಯಾಕ ಇರವಲ್ದಕ್ಕ, ನೀ ಬಾ, ನೀ ಕುಂದ್ರು. ಆಕಿ ಏ ಲಕ್ಷ್ಮಿ ಕರ್ಕೊಂಡು ಹೋಗವ, ಆಕಿ ಕೊಣಗ ಹಿಂಗೆ ಕರ್ಕೊಂಡು ಹೋಗು. ಅಲ್ಲಿ ಅವು ಕುಂದಿರ್ತಾಳ ಪಾಪ, ಅವಾಗ ಭಾಳ ತನಕ ಕುಂದ್ರಕ್ಕೆ ಆಗಿಲ್ಲ, ಹಿಂಗೆ ಕಾಲು ಎಳ್ಬಿಟ್ಕೊಂಡು. ನೀ ನಡಿಯವ, ನೀವು ಒಳಗೆ ನಡಿ ತಂಗಿ. ವಿಮಲಾ ಒಳಗೆ ನಡಿ ನೀ. ಹ್ಞೂ ಅಣ್ಣ, ಆತಣ್ಣ. ಆಹಾ, ಎಷ್ಟು ಕಾಳಜಿ ಕಿಮ್ಯಾಗ ಏನ್ ತಾನ. ಅದಕ್ಕೆ ಏನಾರ ಕಾಯಿಲೆ ಇರ್ಬೇಕು, ಅದಕ್ಕೆ ಏನಾರ ನರ್ರೋಗ ಇರ್ಬೇಕು. ಹಂಗ ಶಟ ಬೀಳಂಗ ಅಂದ್ರೆ ಗೊತ್ತಾಕತಿ ಇವ್ರಿಗೆ ಎಲ್ಲಾರ್ಗು ಆಕಿ ಹಡ್ದು ಬಿಟ್ಟಾಳ ಅಂತ ಹೇಳಿ ಎಷ್ಟು ಕಾಳಜಿ ಮಾಡ್ತಾರ ನೋಡು. ನೋಡ್ತಿರ್ರಿ ಒಂದಲ್ಲ ಒಂದಿನ ನಾನು ಚಂದಾಗ ಕೂಸು ಹಡ್ದು, ಅದು ಗಂಡು ಹಡ್ದು ಒಂದು ಹೆಣ್ಣು ಹಡೆಯೋದಿಲ್ಲ ನಾನು. ನೋಡ್ತಿರ್ರಿ, ನನಗೆ ಯಾರ್ಯಾರು ನೀವೇನೇನು ಈಗೆಲ್ಲ ನನಗಂದು ಆಕಿ ನನ್ನ ಕಂಡು ಬಿಡುತ್ತಂತಂದು ಒಳಗೆ ಕಳಿಸ್ತೀರಿ ಆಕಿಗೆ. ನೋಡ್ತಿರ್ರಿ ನಾನು ಕೂಸಿಗೆ ತೇದು ಹಾಕ್ಲಿಲ್ಲ, ನನ್ನ ಹೆಸರು ನಿರ್ಮಲಿನ ಅಲ್ಲ. ನೋಡ್ತೀರಿ ನೀವು, ನನ್ನ ಮುಂದನ ನಾನೇ ಕಂಡು ಬಿಡ್ತೀನಿ ನನಗೆ ಮಾಡ್ತೀರಾ ನೀವು? ನಾನೇ ಕಂಡು ಬಿಡ್ಲಿ? ಏನು ದೊಡ್ಡ ಚಂದುಳು ಚಲವಾ ಈಕಿ ಮಗ? ನನಗೆ ನಿದ್ದಾರ್ದ ಮಾಡ್ತೀನಿ ನಿನಗ, ಮಾಡ್ತೀನಿ. ನೋಡ್ತಿರೋ ನೀನು, ನೋಡ್ತಿರೋ ಏನು ಮಾಡ್ತೀನಿ ಅಂತ ಹೇಳಿ. ಮೊದ್ಲು ಈ ಪದ್ಮಿ, ಈ ಲಕ್ಷ್ಮಿ, ಆಮೇಲೆ ಇವ ನಮ್ಮ ಅಣ್ಣ ಅನಿಸ್ಕೊಂಡಿರೋ ಸೊಟ್ಕ ಯಾವ, ಮೊದ್ಲು ಇವ್ ಮಾಡ್ಬೇಕು. ಆಮೇಲೆ ಈ ವಿಮ್ಲಿಗೈತಿ, ಈ ವಿಮ್ಲಿ ಮಗ್ಗೈತಿ. ನನ್ನನ್ನು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಅಂದ್ರೆ ನಾನು ಯಾಕೆ ಎಲ್ಲರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲಿ? ನೋಡ್ತಿರ್ರಿ ನೀವು, ನೋಡ್ತಿರ್ರಿ. ನರಕ ತೋರಿಸ್ಲಿಲ್ಲ, ನನ್ನ ಹೆಸರು ನಿರ್ಮಲನ ಅಲ್ಲ. ಕಳ್ಕೊಂಡು ಹೋಗವಾಕಿ ನಾ ಕಾಣಕ ನಡಿಬೇಕಂದಿ ನೀನು. ನಡಿ ನಡಿ ಶರ. ಹ್ಞೂ ಅವ್ವ, ಕೂಸು ಎತ್ಕೋ ಅದಕ್ಕೆಮ್ಮ, ಕೂಸು ಎತ್ಕೋರಿ. ನಾ ಹಡ್ದಕ್ಕೆ ಅನ್ನೋದು ಮರ್ತು ಬಿಟ್ಟಾಳಮ್ಮವ್ವ. ನಾ ಎತ್ಕೊಂಡು ತಿಂತ ನಿರ್ಮಲ, ನಾ ಎತ್ಕೋತೀನಿ ಬಿಡು. ನೀನು ಆ ಬಿಸಿನೀರು ಕಾಸಿನಂದಲ್ಲ, ಒಂದಿಷ್ಟು ಗಂಗಾಳಕ್ಕೆ ಹಾಕಿ ಒಂದಿಷ್ಟು ಅದನ್ನು ತಣ್ಣಗೆ ಮಾಡ್ಕೊಂಡು ತೊಗೊಂಬಾಕಿ ಕುಡೀಲಿ. ನೀವು ಹ್ಞೂ ಅತ್ತಿಗೆಮ್ಮ, ಆತು. ನಡಿಯವ್ವ, ಒಳಗೆ ನಡಿ. ಮೊದ್ಲಾಕಿಗೆ ಸಿಟ್ಟೈತಿ ತನಗ ಮಕ್ಕಳಾಗಿಲ್ಲ ಅನ್ನೋದು. ಆಕೆ ಕೈಯಾಗ ಕೂಸ್ಕೊಟ್ರೆ ಒಂದಿಷ್ಟು ಇರಲಿ ಗಮನ ಆಕೆ ಕಡೆಗೆ. ಕೊಡೋಕ್ಕಿಂತ ಮುಂಚೆಗೆ ಯೋಚನೆ ಮಾಡಿಕೊಡು. ಆಕೆ ಕೈಯ ಮಾತ್ರ ಕೊಡಬೇಡ, ಬೇಸರ ಮಾಡ್ಕೊಬೇಡ. ನಿಮ್ಮ ತಂಗಿಗೆ ಹಿಂಗಂತೀವಿ ನೋಡಂತಂದು. ಇಲ್ಲ ಅತ್ತಿಗೆಮ್ಮ, ನಂಗೆ ಅರ್ಥ ಆಗತ್ತೆ ರೀ. ನಾನು ಒಳಗೂ ಮಕ್ಕೋತೇನೆ. ಕೂಸನ್ನ ಅದಕ್ಕೆ ನಾನು ಕೊಡ್ಲಿಲ್ಲ ರೀ ಆಕಿ ಕೈಯಾಗ. ಆಕಿ ಒಂಥರ ಮಕ ಮಾಡಿ ಕೂಸನ್ನ ನೋಡಕತ್ತಿದ್ದು ನಾನು ನೋಡಿದೆ. ನನಗೂ ಭಯ ಆಯ್ತು, ಎಲ್ಲಿ ಏನಾರ ಮಾಡ್ಬಿಡತ್ತಾನ ಅಂತಂದು. ಏನು ತಲೆ ಕೆಚ್ಕೊಬೇಡ. ಈಗ ಸಂಜೆ ಮುಂದೆ ನಾ ಎಲ್ಲ ಎಳ್ದೋಗಿದ್ದೀನಂತ ನೀ ಆರಾಮಾಗಿರು. ಆದ್ರೆ ಆಕೆ ಕೈಯಾಗ ಕೂಸು ಕೊಟ್ಟಾಗ ಭಾರಿ ಹುಷಾರಿರು. ನಡಿ. ಅಯ್ಯ ಅವ್ವ, ಬಂತ ಪಾಪು? ಹ್ಞೂನವ ಬಂದ ನೋಡಿಲಿ ಸುಂದ್ರ, ಹೆಂಗದ ನೋಡ್ವಾ. ಓ ಕೆಂಪಗೈತಲ್ವ, ಎಷ್ಟು ಚಂದ ಐತಿ, ಗುಂಡು ಗುಂಡ್ಗ ಮುದ್ದಾಗೈತವ. ಏ ಕತ್ತಿ ಎಡಗಣ್ಣಾಗ ಏನಾಯ್ತು ನಾವು ತಕೋ ಹೊಲಸ ಹಂಗನಬಾರ್ದು. ಅವು ಸಣ್ಣ ಕಳಲ್ಲ ಕಣ್ಣಾಡ್ತಾವು. ಎಡಗಣ್ಣಾಗ ಏನಾಯ್ತು ನಾವು ತಕೋ. ನನ್ನ ಕಣ್ಣ ಪಿಚ್ಚಿಲ್ಲ, ಸುಳ್ಳ ಹೇಳ್ತಿಯಲ್ಲ ಅಂದ್ರ ದೃಷ್ಟಿ ಬೀಳೋದಿಲ್ಲ ನಾವು ಹಂಗಂದ್ವಿ ಅಂದ್ರ. ಅದಕ್ಕೆ ತಕೋಬೇಕು ಅಂದ್ಕೊಳ್ಳೇನ ಎಡಗಣ್ಣಾಗ ಏನಾಯ್ತು ಅಂದ್ಕೂಡ ಪಟ್ಟನ ಹಿಂಗೆ ತಕೋಬೇಕು. ತೀಟಾ ಹೋಗು, ಕೈ ಕಣ್ಮುಖ ತಕೊಂಬ, ಹಂಗ ಮುಟ್ಬೇಡ ಕೂಸು. ಗೊತ್ತಲ್ಲ ನಿನಗ? ಗೊತ್ತೈತಿ. ಮೊದ್ಲು ಬಂದ ಕೂಡಲೇ ಕಾಲು ಕೈ ಮುಖ ತಕ್ಕೊಂಡು ಸ್ವಚ್ಛಗ ಬಂದು ಆಮೇಲೆ ಮಗುನ ಮುಟ್ಬೇಕು. ಅಲ್ಲಿವರೆಗೂ ಮಗು ಮುಟ್ಟಬಾರ್ದು. ಆತಾ ತಕೊಂಬರ್ತೀನಿ ತಡಿ, ನಾನು ಬಂದು ಆಮೇಲೆ ಆಟ ಆಡಿಸ್ತೀನಿ. ಹೋಗು, ಮೊದ್ಲು ಕೈಕಾಲು ತಕೊಂಬ. ಅವ ಇಲ್ಲದ ನೀರಣ್ಣ ಬಂದ ಹಿಂದ. ಯವ್ವ ಏನಾಯ್ತು ಬೇ ಉಣ್ಣಾಕ? ಉಣ್ಣಕ್ಕೆ ಏನಿರುತ್ತಪ್ಪ, ರೊಟ್ಟಿ ಮಾಡೀನಿ, ಮಡಿಕೆ ಕಾಳು ಪಲ್ಯ ಮಾಡೀನಿ, ಅಲಸಂದಿ ಕಾಳು ಪಲ್ಯ ಐತಿ, ಬಾ ಉಣ್ಣುವಂತೆ ಅಂತ. ಯವ್ವ ಏನೋ ತುಪ್ಪ ದೋಸೆ ಬರ್ತಲ್ವೇ, ಏನಾರ ಬೆಲ್ಲ ಹಾಕಿ ಏನಾರ ಮಾಡಿ ಏನ? ಬೆಲ್ಲ ಹಾಕಿ ಸಿರಾ ಮಾಡಿವಿ. ಆದ್ರೆ ಸಿರಾ ನಿನಗಲ್ಲ, ನಿಮ್ಮ ಅತ್ತಿಗೆ ಅಲ್ವಾ. ನಿಮ್ಮ ವಿಮಲಾ ಅತ್ತಿ ಬಂದಾಳ, ಮಾತಾಡ್ಸ್ಬಾ ಚಂದಾಗ. ಆರಾಮದಿ ಏನೇನು ಅಂತ ಕೇಳು. ಮೊದ್ಲು ಹೋಗಿ ಕೈಕಾಲು ತಕೊಂಬ, ಆಮೇಲೆ ಮಾತಾಡ್ಸುವಂತೆ ಅಂತ. ಆಕೆ ಕೊನೆಗಿರ್ತಾಳ, ಮಾತಾಡ್ಸುವಂತೆ ಅಂತ. ಅಯ್ಯ ಪಾಪು ಬಂದೈತನ, ತಡಿ. ಹಂಗಂದ್ರೆ ಕೈಕಾಲು ತಕೊಂಡು ಬಂದು ಆಮೇಲೆ ಉಂಡ ಮ್ಯಾಗ ಮಾತಾಡ್ಸ್ತೀನಂತ ನಾನು. ನಂಗೆ ಹೊಟ್ಟೆ ಶಿವಾಳ ಆಗೈತಿ ಅದಕ್ಕೆ. ಆತು ಹೋಗು.
ನೀನು ಆದಷ್ಟು ಬೆಚ್ಚಗೆ ಇರವ. ಬೇಸಿಗೆ ಆದ್ರೂ ಬೆಚ್ಚಗಿರೋದು ಭಾಳ ಮುಖ್ಯ. ಏನು ನಾನು ಇದಕ್ಕೊಂದು ತಾಡ್ಪಾಲ್ ಕಟ್ಟಿಬಿಡ್ತೀವಿ ಅಂದ್ರೆ ನೀ ತಿನ್ನೋದು ಉಣ್ಣೋದು ನಮಗೂ ಯಾರಿಗೂ ಕಾಣೋದಿಲ್ಲ. ಆಮೇಲೆ ಯಾರ ಪಟ್ಟನ ನೀನು ಹಾಲು ಪಾಲು ಕುಡಿಸೋ ಮುಂದಾಗ ಯಾರು ಬರ್ತಾರೆ ಅನ್ನೋದು ಚಿಂತಿರೋದಿಲ್ಲ. ಹೌದಿಲ್ಲ? ಒಂದು ತಾಡ್ಪಾಲ್ ಕಟ್ಟಿಬಿಡ್ತೀನಿ. ಏನು ಹ್ಞೂ ರೀ ಅತ್ತಿಗೆಮ್ಮ. ಆತ್ರಿ ಅತ್ತಿಗೆಮ್ಮ, ನನಗೂ ಯಾಕೆ ಹಂಗೆ ಅನ್ಸಕತ್ತೈತ್ರಿ. ಯಾಕೆ ಏನು ನಾನು ನೋಡಕತ್ತೀನಲ್ಲ, ಹುಡ್ದಾಗಿಂದನೂ ಕೂಸು ಎಡಕ್ಕ ಗೋಣ್ ತಿರುಗಿಸತ್ರಿ. ಯಾಕೆ ಏನೋ ನನಗೂ ಗೊತ್ತಾಗಲ್ದು. ಮೊದ್ಲು ಅದನ್ನ ಕೆಳಗೆ ಚಂದಾಗ ಮಲಗಿಸು ಹೊರಸ್ಮಾಗ. ಈಗ ನಿನಗೊಂದಿಲ್ಲಿ ಇದನ್ನ ಕಟ್ಕೊಡ್ತೀನಿ ಜೋಳಿಗಿನ. ಅದಕ್ಕೆ ಮಗುನ ನೀನು ಚಂದಾಗ ತಲೆನ ಉದ್ದಕ ಮಾಡಿ ಹಾಕಿದ್ವಿ ಅಂದ್ರೆ ಹಂಗೆ ಗೋಣು ಪಟ್ಟು ಸೊಟ್ಟಾಗೋದಿಲ್ಲ. ಈಗ ಅಂದ್ರೆ ಮತ್ತೀಗ ಹಿಂಗೆ ಮಂಚದ ಮೇಲೆ ಮಲಗಿಸೋದು ಹೊರಸ್ ಮೇಲೆ ಮಲಗಿಸೋದು ಮಾಡಿದ್ರೆ, ಹೊರಸ್ ಮೇಲೆ ಮಲಗಿದ್ರೆ ತಲೆ ಸರಿ ಹೋಗ್ತೈತಿ. ಆದ್ರೆ ಈ ನೆಲಕ್ಕೆ ಮಲಗಿಸೋದು ಗದಿ ಮೇಲೆ ಮಲಗಿಸೋದು ಮಾಡ್ತೀವಲ್ಲ, ಅವಾಗ ಸರಿ ಹೋಗೋದಿಲ್ಲ. ಈಗ ನೀ ಹೊರಸ್ ಮೇಲೆ ಮಲಗಿಸ್, ಜಾಸ್ತಿ ತೊಡೆ ಮಗು ಕುಂದ್ಕೋಬೇಡ. ಅದು ಏನು ಎತ್ತ ನೋಡೋನು. ಆಕೆ ಈಗ ನಮ್ಮ ಸೂಲಿಗಿತ್ತಿ ಮಾದವಕ್ಕದಾಳಲ್ಲ, ಆಕಿನ ಕರ್ಕೊಂಬರ್ತೀನಿ ಹೋಗಿ ನಾನು. ಆಕೆ ಚಂದಾಗ ಎರ್ದು ಒಂದು ವಾರಕ್ಕೆ ಎರಿಲಿ ಎಣ್ಣೆ ಹಚ್ಚಿ ಎರ್ದ್ಲಂದ್ರೆ ಆಮೇಲೆ ಎಲ್ಲ ಮೂಗು ಗೀಗು ಆಕಿ ತೀಡ್ತಾಳೆ ನೇದ್ಗೀದ ಚಂದಾಗ. ಆಮೇಲೆ ಮತ್ತೆ ನಾನು ನಿಮ್ಮ ದೊಡ್ಡ ಅತ್ತಿಗೆಮ್ಮ ಮಾಡ್ತೀವಂತ. ಈಗ ಆಕಿ ಮಾದವಕ್ಕೆ ಮಾಡಿ ಅಂದಿಸ್ತೀನಿ. ಬರ್ರಿ. ಏನು ನೀನು ಚಂದಾಗ ಆಕೆ ಹೆಂಗೆ ಹೇಳ್ತಾಳೆ ಹಂಗೆ ಕೇಳಿ ಪತ್ತೆ ಮಾಡವ. ಈ ಹೊತ್ನ್ಯಾಗ ನೆಗಡಿ ಪಗಡಿ ಕೆಮ್ಮು ಬರಬಾರ್ದು ನೋಡು. ಏನು ತೀತಾ? ಹ್ಞೂ ರೀ ಅತ್ತಿಗೆಮ್ಮ. ಆತ್ರಿ. ಅಲ್ಲ, ನಂಗೆ ಯಾಕೆ ನಿರ್ಮಲಂದು ವ್ಯವಹಾರನ ಬೇರೆ ಅನ್ಸಕತ್ತೈತಿ. ಕರೆನ ನನಗೆ ಆಕಿದು ಇದನ್ನ ಸರಿ ಬರುವಲ್ದಾಗಿತ್ತು ನೋಡ ಲಕ್ಷ್ಮಿ. ಹ್ಞೂ ರೀ, ಹೌದು, ನನಗೂ ಹಂಗೆ ಅನ್ಸತ್ತೈತಿ. ಆತು ರೀ, ನೀವು ಅದ್ರ ತಲೆ ಕಿಶೋಬೇಡ್ರಿ. ಮತ್ತು ಹಾಲು ಕರೆಯೋದ್ರ ಹತ್ರ ಹೊಕ್ಕಿನಿ ಅಂದ್ರಲ್ಲ, ಹೋರಿ ನಾವು ಇದಕ್ಕೊಂದು ಇದನ್ನ ಹಾಕಿಬಿಡ್ತೀವಿ, ತಡಪಾಲ್ ಹಾಕ್ತೀವಿ. ಯಾರ ಬಂದ್ರೆ ಹೋದ್ರೂ ಆಕೆಗೆ ಸಪ್ಪಳಾಗುತ್ತೆ ನೋಡಿ ತಡಪಾಲಿಂದ. ಗೊತ್ತೂ ಆಗುತ್ತೆ. ಮತ್ತು ಕೂಸು ಎಲ್ಲೈತಿ ಏನನ್ನೋದು ಗೊತ್ತಾಗುತ್ತೆ. ಅಷ್ಟು ಮಾಡ್ತೀವಿ ತೋರಿ, ನೀವು ತಲೆ ಕಿಶೋಬೇಡ್ರಿ. ನೀವು ಹೋರಿ ನೀವು ಅಲ್ಲಿ ಹಾಲಿನ ಹತ್ರ ಹೋರಿ, ನೋಡೋಣಂತ ಮುಂದೆ ಏನು ಮಾಡೋದು ಅನ್ನೋದು. ಆಮೇಲೆ ಇನ್ನು ಡೈರೆವು ಅಂತ ನೋಡ್ರಿ, ಡೈರೆವು ಏನೋ ನಮ್ಮ ಊರಾಗ ಆಗತ್ತಂತ. ಎಲ್ಲರೂ ಊರಂದಾಗ ಎಷ್ಟೆಷ್ಟು ಹಳ್ಳಿ ಮನೆ ಅದಾವು ಅವರೆಲ್ಲರೂ ಹೈನಿದ್ದಾರ ಓಸ್ರು ಅದು ಎಂಥದ ಕ್ಯಾನ್ ಎಂಥದ್ರಾಗ ತೊಗೊಂಡು ಹೋಗ್ತಾರ್ರಿ. ಅದು ಬರ್ತಂತ. ಈಗ ಇದ್ರಾಗ ಹುಬ್ಳಿ ಪೇಟೆಗೆ ಐತೆ ನೋಡ್ರಿ, ಅಂಥದ್ದು ನಮ್ಮೂರಿಗೂ ಬರ್ತಂತ. ನಮ್ಮೂರಾಗೂ ಅದು ಕೇಂದ್ರ ಮಾಡಿ ಹಾಲಿನ ಕೇಂದ್ರ ಅಂತ ಮಾಡ್ತಾರಂತ. ಹಂಗೆ ಮಾಡಿದ್ರು ಅಂದ್ರೆ ರೈತರಿಗೆ ಚಲೋ ರೊಕ್ಕ ಕೊಡ್ತಾರಂತ್ರಿ. ಮನೆಗೆ ಹೋಗಿ ಈಗ ಉಳಿತಾವ ನೋಡ್ರಿ ಹಾಲು, ಮನೆ ಮಾರಿ ಬಂದ್ರೂ ಹಾಲು ಉಳಿದ್ವು ಅಂದ್ರೆ ಮತ್ತು ನಾವು ಕೇಂದ್ರಕ್ಕೆ ಹಾಕ್ಬೋದಂತ. ಡೈರೆ ಒಂದು ನೋಡ್ರಿ ಈಕಿ ರಂಗವಕ್ಕ. ಏ ಹುಚ್ಚಿ, ಮತ್ತೀಗ ನಾವು ಮುಂಜಾನೆ ಮರಿಗೆ ಮಾರಿ ಡೈರ್ಯಕ್ಕೆ ಹೋಗಿ, ಡೈರೆ ಒಲ್ಲದು ಡೈರಿ ಅಂತಾರದಕ್ಕೆ ಅಲ್ಲೇ ಹೋಗಿ ಕೊಟ್ಟು ಬರೋದು ಹಾಲು ಉಳ್ದು ದೋಸು. ಮತ್ತೇನು ಮಾಡಿ ನೀನು? ನಾವು ಇಲ್ಲಿ ನಮಗೆ ಬಳಸಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಳೋದು. ಅದ ಕಾರಣಕ್ಕನ ಈಗ ಭಾಳ ಮತ್ತು ಆಕಳ ಎಮ್ಮಿ ಇದ್ದರು ಹಿಂಗೆ ಮಾಡ್ತಾರೆ. ಆಕಳದ ಹಾಲು ಬೇರೆ ಎಮ್ಮಿ ಹಾಲು ಬೇರೆ ಮಾಡಿ ತೊಗೊಂಡೋಗಿ ಕೊಡ್ಬೇಕಲ್ಲಿ, ಗೊತ್ತನ? ನೋಡ್ರಿ ಚಲೋ ಬಿಡ್ರಿ ಅವ್ರದ. ಅಂದ್ರೆ ಏನಾಗುತ್ತೆ ಗೊತ್ತಾನ? ಈಗ ಖಾಲಿ ಈಗ ಬ್ಯಾಸ್ಗೆಗೆ ನೋಡು ಎಷ್ಟು ಕಾಸಿದ್ರು ನಿಮ್ಮ ಹಾಲು ಹೊಡೆದು ಬಿಡ್ತಾವು. ಮತ್ತು ನಮಗದು ಹಾಲೆಲ್ಲ ಮತ್ತು ಉಪಯೋಗ ಇಲ್ಲಾರ್ದಂಗೆ ಆತಂದ್ರೆ ಏನು? ನಮ್ಮ ಅಂತರೂ ದನ ಎಮ್ಮಿ ಆಕಳ ಅದಾವು, ನಾವು ಮುಸ್ರಿ ಬಾನಿಗೆ ಹಾಕ್ತೀವಿ, ಅದು ಸರಿ ಹೋಗ್ತೈತಿ. ಮತ್ತಿಲ್ಲಂದಾರು ಅವಾಗ ಏನು ಮಾಡ್ತಿದ್ದಿ? ಮತ್ತೀಗ ರೊಕ್ಕ ಅದನ್ನ ನಂಬಿ ಮಂಟನ್ ನಡೀತಿತ್ತು ಅಂದಾಗ ಹಾಲು ಮಾರಿನ ಮಂಟನ್ ನಡೆಸೋರಿಗೆ ತೊಂದರೆ ಆಗತ್ತೆ. ಅದಕ್ಕೆ ಈ ಡೈರಿ ಭಾಳ ಉಪಯೋಗ ಐತಿ ಕರೆನ. ಆತಪ್ಪ. ಮತ್ತು ಓಸು ಹಾಲು ಡೈರೆವ್ಕ ಹಾಕಿರಿ ನೀವು. ಮತ್ತು ಮನ್ಯಾಗ ಬಾ ಅಂತದಾಳ, ಆಕೆಗೂ ಹಾಲು ಬೆಣ್ಣೆ ತುಪ್ಪ ಮೊಸರು ಎಲ್ಲ ಬೇಕು. ಏನು ನೆನಪಿರ್ಲಿ, ಮೊಸರು ಗಿಸ್ರೇನು ಬೇಡ, ತುಪ್ಪ ಅಂತೂ ಬೇಕು. ಆಮೇಲೆ ಅಂಟು ತೊಗೊಂಬರ್ರಿ, ಆಕೆಗೆ ಕೊಬ್ಬರಿ ಖಾರ ಮಾಡ್ಬೇಕು ಅಂಟಕ್ಕೆ ಚಂದಾಗ. ಆಮೇಲೆ ಇವನ್ನ ಅಳವಿ ತೊಗೊಂಬರ್ರಿ, ಹೇಳ್ತೀನಿ ಏನೇನು ಬೇಕು ಅನ್ನೋದು. ಹೋಗಿ ಚಂದ ತೊಗೊಂಬರ್ರಿ. ಹಾಂ ಹಂಗೆ ಮೆಂತೆ ತೊಗೊಂಬರ್ರಿ, ಮೆಂತೆ ಮುದ್ದೆ ಮಾಡಬೇಕು. ಆತು. ಈಗ ನಾ ಒಂದಿಟ್ಟಲ್ಲಿ ಹಾಲಿಂದ ಇದ್ರ ಕಡೆ ಹೋಗ್ಬರ್ತೀನಿ. ಎತ್ತಿಗೆ ಎಮ್ಮಿಗೆ ಏನೇನಾಗೈತಿ ನೀರು ಮೇವಿಂದು ನೋಡಿ ಬರ್ತೀನಿ ಅಂತ. ಹುಷಾರು ನೋಡ್ರಿ. ನೋಡ ಲಕ್ಷ್ಮಿ, ಬರಬರಿ ಆತ. ಏ ಲಕ್ಷ್ಮಿ? ಹಾಂ ಅಕ್ಕ, ಬರಬರಿ ಆತ್ ನೋಡು. ಅಲ್ಲ ಇದು ಮತ್ತು ನಾವು ತೆಗೆದು ಬರೋ ಮುಂದಾಗ ಚಾರ್ ಅಂತಂದ್ರೆ ಅವ ಮಕ್ಕೊಂಡವ ಹೇಳ್ತಾನೇನು ಕತ್ತಿಯ ಮತ್ತೆ ಅಂತ ಅಳಕತ್ತಂದ್ರೆ ಏನು ಮಾಡದ ಯಾವ? ಹಂಗೆಲ್ಲಿ ನಾವು ತೆಗೆದು ಬರ್ತೀವಿ, ಸೂಕ್ಷ್ಮ ಒಂದು ಕಡೆಯಿಂದ ಮೆಲ್ಲಕ್ಕೆ ತೆಗೆದು ಬಂದ್ವಿ ಅಂದ್ರೆ ಆತ. ಇಲ್ಲ ಅಂದ್ರೆ ಮತ್ತೆ ಇದಕ್ಕೆ ಇವರು ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ಅದಾರಲ್ಲ, ಯಾರಕ್ಕಿ ನಮ್ಮ ರೇಷ್ಮನವ್ರ ಮನ್ಯಾಗ ಬಟ್ಟಿದು ಸೀರಿದು ಎಳೆ ಬಿಟ್ಟಿರ್ತಾರಲ್ಲ, ಹಂಗೆ ಎಳೆ ಬಿಡ್ಬೇಕಾಗತ್ತೆ ನೋಡು. ಅದು ದೊಡ್ಡವಾಗೋದಿಲ್ಲ. ಇದಾದ್ರೆ ತಡಪಾಲ್ ದೊಡ್ಡದೈತೆ ತಂಗಿ, ಅದಕ್ಕೆ ತಡಪಾಲ ಇರ್ಲಿ ಬಿಡು, ಗಾಳಿನೂ ಬರೋದಿಲ್ಲ. ಸೀರೆಗೆ ಹಾಸಿ ಗಾಳಿ ಬರ್ತೈತಿ, ಇದಾದ್ರೆ ಬರೋದಿಲ್ಲ. ಹಿಂಗೆ ಇರ್ಲಿ ಬಿಡು, ಬೇಸೈತಿದು. ದೊಡ್ಡವ ಬರ್ಲಿ ಯಾವೇನ ಒಳಗ? ಬಾ ಇದು ನೀನೊಂದಿಟ್ಟು ಚಂದ ಕಟ್ತೀನಿ, ಒಳಗೆ ಬಾ. ಅದಳ ಬಾ, ನಿಮ್ಮ ಅತ್ತಿ ಕೂಸು ಮಕ್ಕೊಂಡೈತಿ, ಬಾ ಒಂದಿಟ್ಟು ಕುಂತಿರವ. ನಿನಗ ಹಾಕೊಂಬರ್ತೀನಿ ಸಿರಾನ. ಕೂಸನ್ನ ಕೆಳಗೆ ಹಾಕ. ಏನು? ಹ್ಞೂ ರೀ ಅತ್ತಿಗೆಮ್ಮ.
ಅಯ್ಯಯ್ಯೋ ಎದ್ರ ಬಂದು ಆಡಿಸ್ಬೋದು ಮಕ್ಕೊಂಡ ನಾನು ಅದ ಅವನ್ನ ಚಂದಾಗ ನೋಡೋಣಂತ ಬಂದೆತ್ತಿ ಮುಟ್ಲೆ ಅವನ್ನ. ಮುಟ್ಟಪ್ಪ, ಯಾರು ಬೇಡ ಅಂತಾರೆ ಮುಟ್ಟ. ನಾನು ಒಂದಿಟ್ಟು ಏನರ ತಿಂದು ಮಕ್ಕೋತೀನಿ, ಅವನು ಮಕ್ಕೊಂಡನ. ಈಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಆಡಿಸ್ವಂತ್ರಿ ಅಂತ. ಹಾಂ ಹೋರೆ ಈಗ ಹ್ಞೂನ್ಲೋ ಬಾ ಹೋಗ ನೀರಣ್ಣ, ಸ್ವಲ್ಪ ಮಕ್ಕೊಳ್ಳೋದು ಆಮೇಲೆ ಬರೋಣಂತ. ಪಾಪ ಅತ್ತಿನ ಅಲ್ಲಿಂದ ಬಂದಾಳಲ್ಲ, ಆಕೆಗೂ ರಗಡಾಗೈತಿ, ಆಕೆ ನಿದ್ದೆ ಮಾಡಲಿ. ಬಾ ಬಾ ಹೋಗುನ್ ಬಾ. ಆತ್ ನಡಿ ನಾವು ಹೋಗುನ್. ಅಯ್ಯಪ್ಪ ಬೆನ್ನ ಒಂದಿಟ್ಟು ಅಡ್ಡಾಗನ, ಎಲ್ಲರೂ ಹೋದ್ರೆ ಒಂದಿಟ್ಟು ಅಡ್ಡಾಗನ. ಈಗ ಲಕ್ಷ್ಮೀದು ಕೂದಲ ತೊಗೊಂಡೀನಿ, ಪದ್ಮಿದು ಕಾಲಂದ ಮಣ್ಣು ತೊಗೊಂಡೀನಿ. ಈಗ ಅಣ್ಣಂದು ಕಾಲಂದರ ಕೈದರ ಉಗುರನ್ನು ತೊಗೊಂಡೆ ಅಂದ್ರೆ ನಾನು ಅನ್ಕೊಂಡಿದ್ದ ಕೆಲಸಕ್ಕೆಲ್ಲನೂ ಸಲೀಸಾಗತ್ತ. ಹೆಂಗಾರ ಮಾಡಿ ನಾನು ಏನೇನು ಅನುಭವಿಸಿನಲ್ಲ ಅದನ್ನು ವಿಮಲಿಗೂ ಅನುಭವಿಸಕ್ಕೆ ಹಚ್ಚಿದೆ ಅಂದ್ರೆ ನೆಂದೆ. ಆಮೇಲೆ ಈಕಿನ ಮತ್ತೆ ನಮ್ಮ ಮುದಿಗಳದವಡು ಮುದಿಗಳ್ಳಿ ಇಬ್ಬದಿಗೆ ಹೆಂಗ್ಸು ಆಕಿಗೆ ಇದ ಮಾಟ ಮಂತ್ರನ ಮಾಡಿಸಿ ಅಂಗೈಯಾಗ ತಗೊಂಡು ನನ್ನ ಗಂಡನ್ನ ನನ್ನ ತಾಳಕ್ಕೆ ತಕ್ಕಂಗ ತಯ್ಯ ಅಂತ ಕುಣಿಸ್ಲಿಲ್ಲ. ನನ್ನ ಹೆಸರು ನಿರ್ಮಲಾನ ಅಲ್ಲ, ನೋಡ್ತೀರ. ಎಲ್ಲರೂ ಎಷ್ಟು ಖುಷಿಯಿಂದ ಪುಟ್ ಅಂತ ಹೊಡಿರ್ತೀರಲ್ಲ, ನನ್ನ ಹೊಟ್ಟೆಗೆ ಕವರ ಕಲಿಸ್ದಂಗೆ ಆಗುತ್ತ. ತೋರಿಸ್ತೀನಿ ನಿರ್ಮಲಾಗಂತರ ಏನಂತ ತೋರಿಸ್ತೀನಿ. ಈ ವಿಮಲಿ ಅವ್ವ ಅದೇನು ಮಂಕ್ ಬುದಿ ಉಗ್ಗಿಸ್ಕೊಂಡಾರ ಏನ, ಅದೇನು ಮಾಟ ಮಂತ್ರ ಮಾಡಿಸ್ಕೊಂಡಾರ ಏನ, ಅದು ಯಾ ನಿಂಬೆ ಹಣ್ಣು ತಿಕ್ಕಿದಾರೆ ಇವರಿಬ್ರು ಹೆಂಗಸರು. ಏನು ಅವರಿಬ್ರು ಅಕ್ಕಿಮ್ಮೆ ಮಾಡ್ತಾಳೆ ಈಕಿ ನಮ್ಮವ್ವ. ಬರ್ರವ ಉಂಡ್ರವ ತಿನ್ರವ ಶೋಷರ್ ನೀವಿಬ್ರು ಚಂದ ಇರ್ಬೇಕು ನಮ್ಮವ್ವ.